ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತೇಜು ಮನೇಲಿದ್ದೀವಿ. ಸೊ ನೋಡಿ ಅಲ್ಲಿ ಅಮ್ಮ ದೋಸೆ ಹಾಕ್ತಾ ಇದ್ದಾರೆ. ಸೊ ಬನ್ನಿ ಹೆಲ್ಪ್ ಮಾಡೋಣ ಫಸ್ಟ್ ಅವರಿಗೆ. ಸೊ ವೈಸ್ ನೋಡಿ ಇಲ್ಲಿ ಈ ಥರ ಟೆರೆಸ್ಗೆಲ್ಲ ಲೈಟ್ ಹಾಕ್ಸಿದ್ದಾರೆ, ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿ ಚಪ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ದೋಸೆ ಎಲ್ಲ ಹಾಕಾಯಿತು. ನಮ್ಮ ಕಿರಣ್ ಅವರು ರೆಡಿಯಾಗಿ ಕೂತಿದ್ದಾರೆ. ಫಸ್ಟು ಇವಾಗ ದೋಸೆ ತಿನ್ಕೊಂಡು ನಾನು ನೋಡ್ತೀನಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಸೊ ಹಾಗಾಗಿ ಕಿರಣ್ ದೋಸೆ ಬೇಡ, ಒಂದು ತುತ್ತು ಪಲಾವ್ ಗುರು ನೀವು. ಗೈಸಲ್ಲಿ ಪಲಾವ್ ಮಾಡಿಸಿದಾರಂತೆ ನಾವು ಹೋಗ್ತಿರೋ ಪ್ಲೇಸಲ್ಲಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಇದು ನನ್ನ ಹೊಸ ಡ್ರೆಸ್ಸು. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಈ ಥರ ಕಾಣಿಸ್ತಾ ಇದ್ದೀನಿ. ಒಂದ್ಸಲಿ ಕಿರಣ್ ತೋರಿಸ್ತಾರೆ, ತೋರಿಸಿ. ಹಿಂಗೆ ಔಟ್ಫಿಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತೇನಾ? ದೋಸೆ ಈ ಕಡೆ ಕೈಯಲ್ಲಿ. ನಾವು ಬಂದಿರೋ ಪ್ಲೇಸ್ ಇವಾಗ ಹೊಸ ಮನೆ ಗೃಹ ಪ್ರವೇಶ. ಇದಕ್ಕೆ ಬಂದಿರೋದು ಇಲ್ಲಿಗೆ ಬಂದಿದ್ದೀವಿ. ನಡೀತದೆ, ಅದೇನೋ ದಾರ ಕಟ್ತಾ ಇದೆ. ಮನೆ ಹೊರಗಡೆ ಅಂತ ನೋಡಾಯಿತು, ಇವಾಗ ಮನೆ ಒಳಗಡೆ ನೋಡೋಣ ಬನ್ನಿ. ಸೊ ಫಸ್ಟು ಇದು ಹಾಲು. ಸೊ ಹಾಲಿಗೆ ಬಂದ ತಕ್ಷಣ ಅಲ್ಲಿ ದೇವ್ರನ್ನ ಕೂರಿಸಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ದೇವ್ರು ಎಷ್ಟು ಲಕ್ಷಣ ಆಗಿದೆ. ಸೊ ಅದಾದಮೇಲೆ ಫಸ್ಟು ಅಡುಗೆ ಮನೆ. ಸೊ ಇಲ್ಲಿ ಆ್ಯಕ್ಚುಲಿ ಒಳಗೆ ಹೋಗೋಂಗಿಲ್ಲ ಅಂತಂದರೆ ಅದೇನೋ ಇಟ್ಟಿದ್ದಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ಇಲ್ಲಿ ಅಡುಗೆ ಮನೆ ಇದೆ, ಪಕ್ಕದಲ್ಲೇ ಪೂಜಾ ರೂಮ್ ಇದೆ. ಸೊ ಅಡುಗೆ ಮನೇಲಿ ಇನ್ನೂ ಏನೂ ಮಾಡಿಸಿಲ್ಲ, ವಾರ್ಡ್ರೋಬ್ಸ್ ಏನು. ಸೊ ಹಾಗಾಗಿ ಕ್ಲೀನ್ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ 2 ಬೆಡ್ರೂಮ್ಗಳಿದೆ. ಸೊ ಫಸ್ಟ್ ಒನ್ನು ಬಂದು ನೋಡಿ ಹಾಲ್ ಸಗದ ಕಾಣಿಸ್ತಿದೆ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್ ಇದು. ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಅದಾದಮೇಲೆ ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ದೇವರೆಲ್ಲ ಕೂರಿಸಿದ್ರು, ಒಳಗಡೆ ಹೋಗಬೇಡಿ ಅಂತ ಕೂಡ ಹೇಳಿದ್ರು. ಇದು ಹೊರಗಡೆ ಇಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲೇಸು. ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಸೊ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್. ಅಲ್ಲಿ ಊಟ ಎಲ್ಲ ನಡೀತಿದೆ. ಸೊ ಗೈಸ್ ಅಲ್ಲಿ ಊಟ ಎಲ್ಲ ನಡೀತಾಯಿದೆ. ಕಿರಣ್, ಪಟೇಲ್, ತೇಜು ಅವರೆಲ್ಲ ಊಟ ಬಡಿಸ್ತಾ ಇದ್ದಾರೆ. ಸೊ ಇನ್ನು ಎಷ್ಟು ಜನ ಇದ್ದಾರೆ ಈ ಕಡೆ ಎಲ್ಲ. ಸೊ ಮನೆಯೆಲ್ಲ ನೋಡಿದ್ರಲ್ಲ ಗೈಸ್, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಏನು ಅಂತ. ಸೊ ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ. ನಾನು ತುಂಬ ಕಮ್ಮಿ ಹಾಕಿಸ್ಕೊಂಡಿದ್ದೀನಿ. ಹಣ್ಣು ತಟ್ಟೆಲ್ಲ ನೋಡಿ, ಪಾಯಸ, ಬೂಂದಿ, ಹಿಂಗೆ ತಿನ್ನಬೇಕು. ಹಪ್ಪಳ, ಏನೇನೋ ಇದೆ, ಇಷ್ಟು ಐಟಮ್ಸ್. ಮನೆಯಿಂದ ಸ್ವಲ್ಪ ದೂರ ಈಚೆ ಬಂದರೆ ಅಲ್ಲಿ ಎದುರುಗಡೆನೇ ಒಂದು ಚಿಕ್ಕ ಕೆರೆನೋ ಹೊಳೆನೋ ಏನಂತೀರ ನಿಮ್ಮ ಭಾಷೆಯಲ್ಲಿ ಕಮೆಂಟ್ ಮಾಡಿ. ಸೊ ಈ ನೀರು ಕಾಣಿಸ್ತು, ಅಲ್ಲಿ ತಾವರೆ ಹೂವೆಲ್ಲ ಇತ್ತು ನೋಡಿ ಗೈಸ್, ಕಾಣಿಸ್ತಿದೆಯಾ ನಿಮಗೆ? ಸೊ ಫೋಟೋದಲ್ಲಿ ಮಾತ್ರ ಸಕ್ಕದಾಗಿ ಬರ್ತಾಯಿತ್ತು. ಫೋನ್ದಲ್ಲಿ ಹಾಗೆ ಮೀನೆಲ್ಲ ಕಾಣಿಸ್ತದೆ ನೋಡಿ ಗೈಸ್. ಅಲ್ಲಿ ಗಣ್ಣೆ ಉಸ್ಬೇಕು. ಬಾಯ್ ಮಾಡ್ತಿದ್ದಾರೆ. ತೇಜು ಏನೋ ಫೋನ್ ಬಂತು ಅಂತ ಮಾತಾಡ್ತೇನೆ. ಎಲ್ಲ ಹೊರಟಿದ್ದೀವಿ. ಬನ್ನಿ ಗೈಸ್, ಬೇಗ ಹೋಗೋಣ, ಕಣ್ಬಿಡಕ್ಕಾಗ್ತಾ ಇಲ್ಲ. ಸ್ಮಾಲ್ ಗಿಫ್ಟ್ ನಾನು ಬಲ್ಲ ನೀನಿಂದವಾ ನಮ್ಮ ಕಡೆಯಿಂದ. ಸರಿ ಇನ್ನೊಂದ್ಸರಿ ಈಗ ಇನ್ನೊಂದ್ಸರಿ ಹೋಗಿ ಈಗ ಇನ್ನೊಂದ್ಸತಿ ಈಗ ನಾನು ಹಿಂಗೆ ಹಿಡ್ಕದೀನಿ. ಹಿಂಗೆ ಹಿಡ್ಕ ಆಂಟಿ ಹಿಂಗೆ ಇಟ್ಕೊಳ್ಳಿ ಒಂಚೂರು. ಎಲ್ಲ ನನ್ನ ಹೆಸರು ಇಲ್ಲ ಇಲ್ಲ ಮಮ್ಮು ಕೊಟ್ಟು ಬಾರವ ನೀನು, ಆಮೇಲೆ ಟ್ರಾಪ್ ಮಾಡುವಂತ ಹಿಂಗಲ್ಲ, ಈ ಕಡೆಯಿಂದ ತರಬೇಕು, ಇಲ್ಲಿಂದ ಹಂಗೆಲ್ಲ. ಯಾಕಾರ ಮದುವೆ ಆದ್ಲೋ ಹಿಂದಾಗಿದ್ದಲ್ಲ.
ನಂದು ಇದೆಯಾ? ನಂದು ಇದೆಯಾ? ನಂದು ಇದೆಯಾ? ಓಪನ್ ಮಾಡಿ ಏನಿದು? ನೋಡಿ ನಿಮಗೆ ಇಷ್ಟ ಆಗುತ್ತೋ ಏನೋ ಯೂಸ್ ಆಗುತ್ತೋ. ಒಳ್ಳೆ ಫ್ಯಾಮಿಲಿ ಪರ್ಸನ್ ನಾನು. ಓಪನ್ ಮಾಡ್ಬೇಕಲ್ಲಿ ಕಾಣಿಸ್ತಿಲ್ಲ ಅಲ್ಲಿ ವಿಡಿಯೋಗೆ. ನಾನು ಹಿಡಿತೀನಿ. ಇಲ್ಲ ಇಲ್ಲ ಇರ್ಲಿ ಇನ್ನೇನು ಎಲ್ಲರ ಹಾಕೊಳ್ಳಿ. ತೇಜುಗೆ ಕ್ಯೂರಿಯಾಸಿಟಿ ಏನು ಯಾರು ಎಲ್ಲ ನಾನೇ ಕರ್ತೀನಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಮಗೆ ಅದಕ್ಕೆ ಬೇಕಾ ಯಾವತ್ತೂ ನಾಳೆ ಮಾತಾಡೋದು ತಡೆಯ ಎಷ್ಟು ನೋಡಲಿ. ಏ ಸೂಪರ್ ನೋ ನೋ ಕೊಡ್ತಾರೆ ಡೋಂಟ್ ಜಡ್ಜ್. ಸೂಪರ್ ಆಗಿದೆ. ವಾವ್ ಎಕ್ಸ್ಪ್ರೆಷನ್ ಕೊಡ್ಬೇಕಾ ಇಲ್ಲ ಎಲ್ಲ ಏ ಅದು ಕೊಟ್ಬಿಟ್ಟು ಒಳಗೆ ದೀಪದ ಕಂಬ ಏನೋ ಇದು ಇಲ್ಲ ಇಲ್ಲ ಅಲ್ಲ ವಾವ್ ಸೂಪರ್ ನಾನು ಈ ತರ ಇರುತ್ತೆ ಅಂತ ಅನ್ಕೊಂಡೇ ಅನ್ಕೊಂಡಿಲ್ಲ. ಇರಲಿಲ್ಲ. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಯಶು ಕಿರಣ್ ಜೋಡಿ ತೇಜು ಜೋಡಿ ಪ್ರಮೋಟ್ ಮಾಡ್ತೀವಿ ಚಾನೆಲ್ನ ಅಷ್ಟೇ ಅಷ್ಟೇ. ಅಷ್ಟೇ. ಸೊ ಗೈಸ್ ಇಲ್ಲಿ ಆಲ್ಮೋಸ್ಟ್ ನಾವು ಗಿಫ್ಟ್ ಕೊಟ್ಟು ಊಟ ಮಾಡಿಕೊಂಡು ಎಲ್ಲ ಆಗೋಯ್ತು. ಸೊ ಅಲ್ಲಿ ತೇಜು ಮನೆಯಿಂದ ಹೊರಟು ಮತ್ತೆ ಇಲ್ಲಿ ಗಿಫ್ಟ್ ಕೊಡೋದು ಮರ್ತೋಗ್ಬಿಟ್ಟಿದ್ವಿ ತಂದು. ಸೊ ಅದಕ್ಕೆ ಗಿಫ್ಟ್ ಎಲ್ಲ ಕೊಟ್ಟಾಯಿತು ಇವಾಗ. ಸೊ ಇಲ್ಲಿ ಮಾತಾಡಿಸ್ಕೊಂಡು ಎಲ್ಲರನ್ನ ಇವಾಗ ಹೊರಟ್ರೆ ನೆಕ್ಸ್ಟ್ ಹೋಗೋದು ಪಟೇಲಣ್ಣ ಮನೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನೈಟ್ ಹೋಗೋಣ. ಯಾಕೆಂದರೆ ಬೆಂಗಳೂರು ಗೊತ್ತಲ್ವ ನಿಮಗೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಹೋದರೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಏನೂ ಗೊತ್ತಿಲ್ಲ. ಬನ್ನಿ ಗೈಸ್ ಇವಾಗ ಹೋಗೋಣ ಫಸ್ಟ್. ಬಾಯ್. ನೋಡಿಯಾ ಮತ್ತೆ ನಾ ಪರಿಚಯ ಮಾಡ್ಕೊಂಡು ನಾ ಕೂಗ್ತೀನಿ ಈಗ. ದಡ್ಡಿನ